ಆಗಿರ್ತಕ್ಕಂಥ ಪ್ರಕಾಶನಾಥ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯ ಮುಖಂಡರು, ಮಾರ್ಗದರ್ಶಿಗಳು, ಆತ್ಮೀಯರು ಆಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅಣ್ಣವರೇ, ಮತ್ತೊಬ್ಬ ಹಿರಿಯರು ಮಾರ್ಗದರ್ಶಿಗಳು, ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಅಶ್ವಥ್ ನಾರಾಯಣಣ್ಣವರೇ, ಅದೇ ರೀತಿಯಲ್ಲಿ ಪ್ರಖ್ಯಾತ ನಟರು ಮತ್ತೆ ಚಲನಚಿತ್ರ ಮಾಧ್ಯಮದಲ್ಲಿ ದೊಡ್ಡ ಹೆಸರಾಗಿರ್ತಕ್ಕಂಥ ದೇವರಾಜಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಇಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿದ್ರೆ, ತಾಯಿದ್ರೆ, ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂಥ ಸ್ವಾಗತನ ಕೋರ್ತಾ, ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ನಾಡಪ್ರಭು ಕೆಂಪೇಗೌಡರ ಹೆಸರಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಪರಮ ಪೂಜ್ಯ ಸ್ವಾಮಿಗಳು ಇವತ್ತು ನಾವೆಲ್ಲರೂ ಕೂಡ ಬಯಸಂಥದ್ದು 3 ಮುಖ್ಯವಾದಂಥ ವಿಷಯಗಳನ್ನು, ತ್ರಿವಿಧ ದಾಸೋಹಗಳನ್ನ ನಡೆಸಿ ಸಮಾಜಕ್ಕೆ ಬೇಕಂತ ಅನ್ನ ದಾಸೋಹ ಆಗಿರ್ಬೋದು, ಅಕ್ಷರ ದಾಸೋಹ ಆಗಿರ್ಬೋದು, ಆರೋಗ್ಯ ದಾಸೋಹ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ಮಾಡ್ತಾ ಇರ್ತಕ್ಕಂಥ ಪ್ರಕಾಶನಾಥ ಸ್ವಾಮಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಬೇರೆ ಬೇರೆ ಇಲಾಖೆಗಳ ಸಾಧಕರನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡು, ಅದೇ ರೀತಿಯಲ್ಲಿ ಕೆಂಪೇಗೌಡ ಅಂತಂದ್ರೆ ನಮಗೆ ನೆನಪಿಗೆ ಬರುವಂಥದ್ದು ಒಕ್ಕಲಿಗ ಸಮುದಾಯ ಅಂತಂದ್ರೆ ರೈತಾಪಿ ಸಮುದಾಯ. ಆ ಒಂದು ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವರು ನಮ್ಮ ಚಲುವರಾಯಸ್ವಾಮಿ ಅಣ್ಣವರು ಕೃಷಿ ಸಚಿವರಾಗಿ ಇವತ್ತವರು ಜವಾಬ್ದಾರಿ ವಹಿಸಿಕೊಂಡಾಗಿಂದ ಕೂಡ ನಾನಾದ್ರೂ ಹೇಳ್ತೀನಿ, ರಾಜ್ಯ ಅತ್ಯಂತ ಸಮೃದ್ಧಿಯಾಗಿ ಇರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವು ನೋಡಿದ್ದೀವಿ. ರಾಗಿ ಆಗಿರ್ಬೋದು, ಮಾವಾಗಿರ್ಬೋದು, ಕಬ್ಬಾಗಿರ್ಬೋದು, ತೊಗರಿ ಆಗಿರ್ಬೋದು, ಎಲ್ಲ ಬೆಳೆಗಳಲ್ಲಿ ಕೂಡ ರೈತರ ಸಮೃದ್ಧಿಯಾಗಿ ನಾಡಪ್ರಭು ಕೆಂಪೇಗೌಡರ ಕನಸೇನಿದೆ. ಕೆರೆಗಳನ್ನ ಸೃಷ್ಟಿ ಮಾಡಬೇಕು, ನೀರಿನ ಶೇಖರಣೆ ಮಾಡಬೇಕು, ರೈತರ ಸಮೃದ್ಧಿ ಆಗ್ಬೇಕು ಅಂತ ಹೇಳಿ ಆ ಕನಸನ್ನ ನನಸು ಮಾಡ್ತಾ ಇರ್ತಕ್ಕಂಥವರು ಚಲುವಣ್ಣವರು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿಯಲ್ಲಿ ಮತ್ತೊಬ್ಬ ದೊಡ್ಡ ಸಾಧಕರು ನಮ್ಮ ಅಶ್ವಥ್ ನಾರಾಯಣ ಅವರು ಕೂಡ ಕರ್ನಾಟಕ ರಾಜ್ಯಕ್ಕೆ ITBT ಆಗಿರ್ಬೋದು, ಉನ್ನತ ಶಿಕ್ಷಣ ಇಲಾಖೆಯಲ್ಲಾಗಿರ್ಬೋದು ಒಳ್ಳೆ ಸೇವೆಗಳನ್ನ ರಾಜ್ಯಕ್ಕೆ ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ಮಾನವ ಸಂಪನ್ಮೂಲಕ್ಕೆ ಒಂದು ರೂಪ ಕೊಡೋದ್ರಲ್ಲಿ ಒಂದು ಅತ್ಯಂತ ದೊಡ್ಡ ಪಾತ್ರವನ್ನ ವಹಿಸಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ, ವಾಸ್ತವವಾಗಿ ಹೇಳ್ಬೇಕು ಅಂತಂದ್ರೆ ಇವತ್ತು ಯಾರೇ ಆಗಲಿ ಪ್ರಚಾರ ಪಡ್ಕೋಬೇಕು ಅಂತಂದ್ರೆ ಮಾಧ್ಯಮ ಅತ್ಯಂತ ಅಗತ್ಯವಾದಂಥದ್ದು. ಇವತ್ತು ಆ ಒಂದು ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು 3 ಆಧಾರ ಸ್ತಂಭಗಳ ಮೇಲೆ ನಿಂತಿದೆ ಅಂತ ಹೇಳಿ, ಕಾರ್ಯಾಂಗ, ಶಾಸಕಾಂಗ ಮತ್ತೆ ನ್ಯಾಯಾಂಗ. ಈ 3 ಆಧಾರ ಸ್ತಂಭಗಳ ಮೇಲೆ ನಿಗಾ ಇಡ್ತಕ್ಕಂಥದ್ದು, ಅವರವರ ಜವಾಬ್ದಾರಿಗಳು ಅವರು ಸರಿಯಾಗಿ ಮಾಡಲಿ ಅಂತ ಒಂದು ನಿಟ್ಟಿನಲ್ಲಿ ಇರ್ತಕ್ಕಂಥ ಮಾಧ್ಯಮ ಇವತ್ತು ನಮ್ಮೆಲ್ಲರ ಮೇಲೂ ಕೂಡ ಭದ್ರವಾಗಿ ಪ್ರಜಾಪ್ರಭುತ್ವ ಸುರಕ್ಷಿತವಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತೇನು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಗ್ಯಾರಂಟಿ ನ್ಯೂಸ್ ಅವರು ನಾನು ಮನಸ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಇವತ್ತು ನಾನು ಸಲ್ಲಿಸಕ್ಕೆ ಬಯಸ್ತೇನೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ 10 ತಿಂಗಳೊಳಗಡೆ ಈ ರೀತಿಯಾದಂಥ ಒಂದು ಬೆಳವಣಿಗೆಯನ್ನು ಸಾಧನೆ ಮಾಡ್ಕೊಳ್ಳುವಂಥದ್ದು ಸಾಮಾನ್ಯವಾದಂಥದ್ದಲ್ಲ. ಅದರಿಂದ ಶ್ರಮಿಸ್ತಕ್ಕಂಥವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಈ ಒಂದು ಸಂದರ್ಭದಲ್ಲಿ ಕೋರ್ತಾ, ಇವತ್ತು ತಾವು ಹೇಳ್ದಂಗೆ there are many incidents which happen all around the world and we really hope that the incidents are broadcast to us, shown to us, telecast to us in an unbiased way. ಅದರಲ್ಲಿ ಯಾವುದೇ ಒಂದು ತಾರತಮ್ಯ ಇಲ್ಲ, ಯಾವುದೇ ಒಂದು ಬಣ್ಣ ಕಟ್ಟೆ, ಯಾವುದೇ ಒಂದು ತತ್ವ ಸಿದ್ಧಾಂತದ ದೃಷ್ಟಿಯಿಂದ ನೋಡಿದ್ರೆ ವಾಸ್ತವವಾಗಿ ಏನ್ ನಡೀತೀನಿ ಅಂತದನ್ನ ಜನಕ್ಕೆ ತಲುಪಿಸಂತ ಕೆಲಸ ಇವತ್ತು ಮಾಧ್ಯಮಗಳು ಮಾಡಬೇಕಾದಂಥದ್ದು. ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಸ್ಥೆಗಳು ತಮ್ಮ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಏನಿವತ್ತು ನಡೆಯುವಂತ ಘಟನೆಗಳನ್ನ ದೃಶ್ಯಗಳ ಮೂಲಕವಾಗಿ ಬಿಂಬಿಸ್ತಾ ಇದ್ರು. ಗ್ಯಾರಂಟಿ ನ್ಯೂಸ್ ಆದ್ರೂ ಕೂಡ ನಡೆಯುವಂತ ವಿಚಾರಗಳನ್ನ ವಾಸ್ತವವಾಗಿ ಜನಕ್ಕೆ ತಲುಪಿಸಂತ ಒಂದು ಕೆಲಸನ ಏನ್ ಮಾಡ್ತಾವ್ರೆ, ಅದನ್ನ ಶ್ಲಾಘಿಸ್ತಾ ಅಭಿನಂದಿಸ್ತಾ ಇದೇ ರೀತಿಯಲ್ಲಿ ಸಂಸ್ಥೆ ಇನ್ನ ಬೆಳೆದು ಇನ್ನ ಉತ್ತುಂಗಕ್ಕೆ ತಲುಪಲಿ ಅಂತ ನಾನು ಹರ್ಷಿಸ್ತಾ ಅವ್ರಿಗೆ ಎಲ್ಲ ಶುಭಾನ ಈ ಸಂದರ್ಭದಲ್ಲಿ ಕೋರ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.